ಪ್ರೈಸ್ ಲಾರ್ಡ್ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯವು ನೋಡಿಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ ಅದರ 1ನೇ ವಚನದಿಂದ 6ನೇ ವಚನವರೆಗೂ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರದ ಹಣ್ಣುಗಳು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲವು ವಿಷವಾಗಿ, ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೀಗೋ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು, ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಕವಾದಾಗಿ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನೋಡಿಕೊಂಡಂಥ ಆದಿಕಾಂಡ ಭಾಗ 3ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನವರೆಗೂ ಹೇಳುತ್ತದೆ. ಅಂದರೆ ದೇವರು ಉಂಟು ಮಾಡಿದಂಥ ಎಲ್ಲದರಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು, ಅಂದರೆ ಬುದ್ಧಿವಂತಿಕೆದಾಗಿತ್ತು ಅಂತ ಇಲ್ಲಿ ವಾಕ್ಯ ಹೇಳ್ತೈತಿ. ಅದು ಆ ಸ್ತ್ರೀ ಬಳಿಗೆ ಬಂದು ಕೇಳ್ತೈತಿ, ಏನಮ್ಮ, ನೀ ತೋಟದಲ್ಲಿರುವಂಥ ಯಾವ ಮರದ ಹಣ್ಣು ದೇವರು ನಮಗೆ ತಿನ್ನಬೇಡ ಅಂತ ಹೇಳಿದ್ದಾನ ಅಂತ ಕೇಳುವಾಗ ಆ ಸ್ತ್ರೀ ಹೇಳ್ತಾಳೆ, ಇಲ್ಲ, ದೇವರು ನಮಗೆ ಹಾಗೆ ಹೇಳಿಲ್ಲ, ತೋಟದಲ್ಲಿರುವಂಥ ಎಲ್ಲ ಮರದ ಹಣ್ಣುಗಳು ನಾವು ತಿನ್ನಬಹುದು, ಆದರೆ ಒಂದೇ ಒಂದು ಮರದ ಹಣ್ಣುಗಳು ನಾವು ತಿನ್ನಬಾರ್ದು ಅಂತೇಳಿ ದೇವರು ನಮಗೆ ಆಜ್ಞೆ ಮಾಡಿದರು. ಅದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು ಎಂದು ದೇವರು ನಮಗೆ ಹೇಳಿದ್ದಾರೆ ಅಂತ ಹೇಳಿತು. ಆವಾಗ ಸ್ತ್ರೀಗೆ ಆ ಮೋಸಗೊಳಿಸಲು ಸರ್ಪ ಹೆಂಗೆ ಹೇಳುತ್ತದೆ, ನೀವು ಈ ಹಣ್ಣನ್ನು ತಿಂದಾಗ ನಿಮ್ಮ ಕಣ್ಣುಗಳು ತೆರೆಯುತ್ತವೆ ಎಂದು ಹೇಳುತ್ತದೆ. ಆಗ ಹೇಳುವಾಗ ನೀವು ಜ್ಞಾನವಂತರಾಗಿ ನೀವು ಕೆಟ್ಟದರ ಒಳ್ಳೆಯದರ ಅರಿತವರಾಗಿ ದೇವರ ಹಾಗೆ ಆಗುವರೆಂದಾಗ ಆ ಸ್ತ್ರೀ ಏನು ಮಾಡ್ತಾಳೆ, ಆಗ ನೋಡುವುದಕ್ಕೆ ರಮ್ಯವಾಗಿಯೂ ಅಮೂಲ್ಯವಾಗಿ ಕಾಣಿದಾಗ ಏನು ಮಾಡ್ತಾಳೆ, ಆಕಿ ಆ ಹಣ್ಣನ್ನು ತೆಗೆದುಕೊಂಡು ತಿಂದು ಗಂಡನಿಗೆ ಕೊಡುವಾಗ ಅವರಲ್ಲಿರುವಂಥ ವ್ಯತ್ಯಾಸವಾಗಿ ಬಿಡುತ್ತದೆ. ಅಂದರೆ ಒಂದು ವಿಚಿತ್ರವಾಗಿ ಕಾಣೋಕೆ ಶುರು ಮಾಡ್ತದೆ ಅಂತೇಳಿ ವಾಕ್ಯ ಹೇಳ್ತೈತಿ. ಆದರೆ ಸೃಷ್ಟಿ ಮಾಡಿದಂಥ ದೇವರ ಮಾತನ್ನು ಮೀರಿ ಸರ್ಪದ ಮಾತು ಕೇಳಿ ಅವ್ರೇನು ಮಾಡಿದ್ರು, ದೇವರಿಂದ ದೂರ ಆಗಿರ್ತಾರೆ ಅಂತೇಳಿ ತೋರಿಸೈತಿ ವಾಕ್ಯ ಹೇಳ್ತೈತಿ. ಆದರೆ ದೇವರು ಆಲ್ರೆಡಿ ಮೊದಲೇ ಹೇಳಿದರು, ನೀವು ಈ ಎಲ್ಲ ಮರದ ಹಣ್ಣುಗಳು ತಿನ್ನಿರಿ, ಆದರೆ ಈ ಮರದ ಹಣ್ಣು ಮಾತ್ರ ನೀವು ತಿನ್ನಬೇಡ್ರಿ ಅಂತ ದೇವರು ಆಲ್ರೆಡಿ ಹೇಳಿದರು. ಆದರೆ ಆ ಹವಳ ಏನು ಮಾಡಿದ್ರು, ಸರ್ಪದ ಮಾತನ್ನು ಕೇಳಿ ಆಕೆ ಏನು ಮಾಡಿದ್ರು, ಆ ಹಣ್ಣು ತಿಂದ ಕಾರಣ ಆಕೆ ಏನು ಮಾಡಿದ್ರು, ಅವರಲ್ಲಿ ಪಾಪದ ಇದಾಗಿಬಿಡ್ತು. ಆಗ ಅಂದರೆ ಸೈತಾನನೇನು ಮಾಡಿದ, ಮೋಸಗೊಳಿಸ್ದ. ಅದಕ್ಕಾಗಿ ಪ್ರೇಯರೇ, ನಮ್ಮ ಜೀವಿತದಲ್ಲಿ ಕೂಡ ನಾವು ದೇವರು ಕೊಟ್ಟಂಥ ವಾಗ್ದಾನಗಳಾಗಲಿ, ದೇವರು ಮಾಡಿದಂಥ ಪ್ರತಿಯೊಂದು ಮಾರ್ಗಗಳಾಗಲಿ ನಾವು ಅದನ್ನು ಕೆಡಿಸ್ಕೊಂಡು ನಡೆಯೋರಾಗಿರಬಾರ್ದು. ಯಾಕೆಂದರೆ ಸೈತಾನನ ಉದ್ದೇಶ ಬರೀ ಹಾಳಾಗಲಿನ ಉದ್ದೇಶವಾಗಿದೆ. ಅದಕ್ಕಾಗಿ ನಿಮ್ಮನ್ನು ಕೂಡ ದೇವರು ನಿಮ್ಮ ಜೀವಿತದಲ್ಲಿ ಕೂಡ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದಂಥ ದೇವ, ನಿನಗೆ ಸ್ತೋತ್ರ ಕರ್ತನೆಪ್ಪ. ಭೂಮಿ ಆಕಾಶಗಳನ್ನು ಉಂಟು ಮಾಡಿ ಮನುಷ್ಯರನ್ನು ಉಂಟು ಮಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಅವತ್ತು ನೀನು ಕರ್ತನೆ ಆದಾಮ ಅವಳಿಗೆ ಹೇಳಿದ್ದಿ ಸ್ವಾಮಿ, ಈ ಮರದ ಹಣ್ಣು ಮಾತ್ರ ನೀವು ತಿನ್ನಬಾರದು, ಎಲ್ಲ ಮರದ ಹಣ್ಣುಗಳು ನೀವು ತಿನ್ನಿರಿ, ಈ ಒಂದು ಮರದ ಹಣ್ಣು ಮಾತ್ರ ನೀವು ತಿನ್ನಬಾರ್ರಿ ಎಂದು ಹೇಳಿದ್ರಿ ದೇವರೇ. ಆದರೆ ನಿನ್ನ ಮಾತು ಮೀರಿ ಸೈತಾನನ ಮಾತು ಕೇಳಿದೇವ, ಅವರು ತಿಂದ ಕಾರಣ ದೇವರೇ ನಿಮ್ಮಿಂದ ಅಷ್ಟೋ ಅಗಲಿ ದೂರ ಹೋದರು ಸ್ವಾಮಿ. ಕರ್ತನೆ, ನಿನ್ನ ಕೃಪೆಯಿಂದ ಕರ್ತನೆ ನಮ್ಮನ್ನು ಬಲಪಡಿಸುದೇವ. ಅಂಥ ಕೆಟ್ಟ ಸೈತಾನನ ಮಾತಿಗೆ ಕಿವಿಗೊಡದೆ ನಿನ್ನ ಮಾತನ್ನು ಕೇಳಿ ನಡೆಯೋರಂತೆ ಆಗುವಂತೆ ಒಳ್ಳೆಯ ಕೃಪೆಯನ್ನು ಕೊಡ್ರೆಂದು ಅಪ್ಪ ಈ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರಿಗೆ ಆಶೀರ್ವದಿಸಿರಿ, ಬಲಪಡಿಸಿರಿ ಅಪ್ಪ. ಅವರ ಕರ್ತನ ಜೀವಿತದಲ್ಲಿ ಬಲಹೀನತೆಗಳೆಲ್ಲ ತೆಗೆದು ಹಾಕಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಿಬಿಡ್ತೇವೆ ಜೀವಗಳ ತಂದೆ. ಆಮೇನ್, ಆಮೇನ್.